ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬಾ ದಿನ ಆಗಿದೆ, ತುಂಬಾ ಮನಸ್ಸಾಗೋಗಿದೆ. ಯುಗಾದಿ ಹಬ್ಬ ಆದ್ಮೇಲೆ ಈ ಒಂದು ವಿಡಿಯೋನ ಮಾಡ್ತಿರೋದು. ನಾನು ಅಫ್ಕೋರ್ಸ್ ಮಾಡಿದ್ದೀನಿ, ಬಟ್ ನನಗೆ ಎಡಿಟ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಇದಾದರೂ ನೀಟಾಗಿ ಎಡಿಟ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮೊಂದಿಗೆ ನಿಖಿತಾ ಅವರಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ನಿಖಿತಾ. ಎಲ್ರಿಗೂ ಗೊತ್ತಾಗಿರುತ್ತೆ ತಮ್ಲೈನೆಲ್ಲ ನೋಡಿ ಏನಿದು ವ್ಲಾಗ್ ಅಂದ್ಬಿಟ್ಟು. ಇವಾಗ ಸ್ವಲ್ಪ ಕೆಲಸ ಇರೋದ್ರಿಂದ ನಾವು ಆರ್ ನಗರ್ಗೆ ಹೋಗ್ತಿದೀವಿ. ಪ್ಲಾನ್ ಚೇಂಜ್ ಆಗಿದೆ. ನಾವು ಆಕ್ಚುಲಿ ಜಯನಗರ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದು, ಬಟ್ ಬ್ಯಾಂಗ್ಳೂರಲ್ಲಿ ಮಳೆ ಅಂತೂ ಬಿಡ್ತಾನೆ ಇಲ್ಲ. ಎಷ್ಟು 3-4 ದಿನ ಆಯ್ತು ಕಂಟಿನ್ಯೂಸ್ ಆಗಿ ಹಿಂಗೆ ಮಳೆ ಬರ್ತಾನೆ ಇದೆ. ಸೊ ಇವಾಗ ಒಂದ್ ಸ್ವಲ್ಪ ಮಳೆ ನಿಂತಿರೋದಕ್ಕೆ ಕಾರಣ ನಾವು ಆರ್ ನಗರ್ಗೆ ಪ್ಲಾನ್ ಮಾಡಿದೀವಿ. GRT ನಲ್ಲಿ ಕೆಲಸ ಇದೆ. ಹಾಗೆ ನಾಳೆ ಆಷಾಢ ಆಗಿರೋದಕ್ಕೆ, ಕಡೆ ಆಷಾಢ ಶುಕ್ರವಾರ ಆಗಿರೋದಕ್ಕೆ ನಾಳೆ ಮೊಡ್ಲಕ್ಕಿ ಕೊಡ್ಬೇಕು ಅನ್ಕೊಂಡಿದೀನಿ ದೇವ್ರಿಗೆ. ಇಲ್ಲೇ ನಮ್ಮ ರಾಜರಾಜೇಶ್ವರಿ ತಾಯಿಗೆ ಕೊಡ್ಬೇಕು ಅನ್ಕೊಂಡಿದೀನಿ. ನೋಡೋಣ ಏನಾಗುತ್ತೆ. ಬರ್ತಾ ಎಲ್ಲಾನು ಹೆಂಗ್ ಕ್ಯಾರಿ ಮಾಡ್ಕೊಂಡ್ಬರೋದು ಅಂತ ಗೊತ್ತಾಗ್ತಿಲ್ಲ. ನೋಡೋಣ. ಇವಾಗ ಕ್ಯಾಬ್ ಬುಕ್ ಮಾಡ್ತಿದೀವಿ ಹೊರಡೋಕೆ. ಲೆಟ್ಸ್ ಗೋ. ನಾವು ಎಲ್ಲರೂ ರೆಡಿ ಆಗಿದ್ದೀವಿ. ನಮ್ಮ ನಿಕ್ಕಿ ಇನ್ನು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾಳೆ. ನಾನು ಸದ್ಯಕ್ಕೆ ಹಿಂಗೆ ರೆಡಿ ಆಗಿದ್ದೀನಿ. ಲೆಟ್ಸ್ ಗೋ. ಸದ್ಯ ಇವತ್ತು ನಾನು ಒಂದು ಸ್ವಲ್ಪ ಎದ್ದಿದ್ದೀನಿ. ಆ್ಯಕ್ಚುಲಿ ಇವತ್ತೇ ನಾನು ತಲೆಗೆ ಸ್ನಾನ ಮಾಡಿರೋದು. ಬಿಕಾಸ್ ತುಂಬಾ ಹುಷಾರಿರಲಿಲ್ಲ. ಜ್ವರ ಅಂದರೆ ಜ್ವರ ಹೆಂಗಿತ್ತು ಅಂದರೆ ಈ ವೆದರ್ಗೂ ನನಗೂ ಎದ್ದೊಳಕ್ಕಾಗ್ತಿರ್ಲಿಲ್ಲ. ಇವತ್ತೊಂದು ಸ್ವಲ್ಪ ಎನರ್ಜಿ ತಗೊಂಡು ಎದ್ದು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೆಂಗ್ ಹೋಗುತ್ತೋ ಗೊತ್ತಿಲ್ಲ ಈ ವಿಡಿಯೋ. ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿದಕ್ಕೂ ಭಾರತೀಯವರೊಟ್ಟಿಗೆ ಹೋಗ್ತಾ ಇದೀವಿ. ನಾನು, ನಮ್ಮ ಅಮ್ಮ, ಚಿಂಟು, ನಿಖಿತಾ 4 ಜನ ಹೋಗ್ತಿರೋದು ಇವಾಗ. ಎಲ್ಲಿಗಮ್ಮ ಇವಾಗ ಹೋಗ್ತಿರೋದು? ನಮ್ಮ ಅಮ್ಮಗೆ ಆಕ್ಚುಲಿ ಏನಂದ್ರೆ, ನಮ್ಮಮ್ಮ ಇವತ್ತಿಗೂ ಅಷ್ಟೇ ನಮ್ಮೊಂದಿಗೆ ಏನೂ ಕೇಳಿಲ್ಲ. ಇತ್ತೀಚೆಗೆ ಗೊತ್ತಿಲ್ಲ, ಇತ್ತೀಚೆಗೆ ಅದು ನನ್ನ ಮದುವೆ ಎಲ್ಲ ಆದ್ಮೇಲೆ ಒಡವೆ ಮೇಲೆ ತುಂಬಾ ಕ್ರೇಜ್ ಬಂದ್ಬಿಟ್ಟಿದೆ ನಮ್ಮಮ್ಮಗೆ. ಇಷ್ಟು ವರ್ಷ ಇರಲಿಲ್ಲ. ಸೊ ಅವ್ರಿಗೇನೋ ಒಂದು ಐಟಮ್ ಇಷ್ಟ ಆಗಿದೆ, ಅದೊಂದು ಸ್ವಲ್ಪ ನೋಡೋದಕ್ಕೆ ಹೋಗ್ತಾ ಇದೀವಿ. ಹಾಗೆ ನಮ್ಮ ನಿಕ್ಕಿಗೆ ಏನೋ ಬರ್ಡೇಗೆ ಏನೋ ತಗೊಬೇಕು ಅಂತಿದ್ದಾಳೆ. ಅಲ್ಲೋದ್ಮೇಲೆ ರಿವೀಲ್ ಮಾಡ್ತೀನಿ ಏನು ಅಂತ. ನಾವು ಲೆಟ್ಸ್ ಗೋ. ನಮ್ಮಮ್ಮಂಗೆ ಒಪ್ಸಕ್ಕಾಗಲ್ಲ ಅಲ್ವಾ? ಅಷ್ಟೊಂದು ಮುಂದೆ ಶೋಕೇಸ್ ಮಾಡಿದ್ರು ಯಾವುದು ಒಪ್ತಿಲ್ಲ. ಸೊ ಫಸ್ಟ್ ಫ್ಲೋರ್ಗೆ ಹೋಗ್ತಿದೀವಿ. ನೋಡೋಣ. ಫೈನಲಿ ಭಾರತಿ ಮೇಡಮ್ ಅವರು ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ. ಫುಲ್ ಹ್ಯಾಪಿ ಪ್ಲೇಸು. ಓಕೆ, ನೈಸ್ ನೈಸ್. ಫೈನಲಿ ಇವಾಗ ಕ್ಲೋಸಿಂಗ್ ಟೈಮ್. ಪಾಪ ನೋಡಿ, ಅವ್ರು ಕ್ಲೋಸೇ ಮಾಡ್ಬಿಟ್ಟಿದ್ದಾರೆ. ನಾವ್ ಹಿಂದೆಯಿಂದ ಬಂದಿರೋದು, ಮೀನ್ಸ್ ಅದು ಬೇಸ್ಮೆಂಟ್ ಇಂದ ಕ್ಲೋಸ್ ಆಗಿ ಇಷ್ಟೊತ್ತಾಗಿದೆ. ನಾವ್ ಎಷ್ಟ್ ಗಂಟೆಗೆ ಬಂದಿದ್ದು? ಹತ್ತತ್ರ ಎಷ್ಟು ಗಂಟೆ? 7 ಗಂಟೆಗೆ ಬಂದಿದ್ದು ನಿಖಿತಾ. 7 ಗಂಟೆಗೆ ಬಂದಿದ್ದು ನಿಖಿತಾ. ಎಷ್ಟು ಗಂಟೆಗೆನೆ? 6:30. ಹಾ, 6:15 ಬಂದಿದ್ದು. ಸಂಜೆ ಟೈಮಿಗೆ ಬಂದಿದ್ದು. ಇಷ್ಟೊತ್ತು ಬರೀ ಗೋಲ್ಡ್ ಪರ್ಚೇಸಿಂಗ್ ಆಗಿದೆ. ಅಂಡ್ ಏನೇನು ಪರ್ಚೇಸ್ ಮಾಡಿದೀವಿ ಅಂತ ಮನೆಗೆ ಹೋಗಿ ತೋರಿಸ್ತೀವಿ. ಇವಾಗ ಸದ್ಯಕ್ಕೆ ಕ್ಯಾಬ್ ವೇಟ್ ಮಾಡ್ತಿದೀವಿ. ಅಂಟಿಲ್ ಸ್ಟೇ ಟ್ಯೂನ್, ಬಾಯ್. ಇವತ್ತಂತೂ ಫುಲ್ ಹ್ಯಾಪಿ. ನಮ್ಮ ಅಮ್ಮಂಗೋ, ನನ್ನ ತಂಗಿಗೋ, ನನಗೋ. ನೀವೇನೋ ತಗೊಂಡಿಲ್ವಾ? ಅದನ್ನೇ ಹೇಳ್ತಿರೋದು, ನನಗೂ ಅಂತ. ತೋರಿಸ್ತೀನಿ ಏನೇನು ಅಂತ. ಓಕೆ ಫ್ರೆಂಡ್ಸ್, ಬಾಯ್. ಹಲೋ. ನಾವಿವಾಗ ಜಸ್ಟ್ ಮನೆಗೆ ರೀಚ್ ಆಗಿರೋದು. ಅಂಡ್ ನಿಮ್ಗೆ ಹೇಳ್ತಿದ್ದೆ ನಾನು ಏನೇನು ತೋರಿಸ್ತೀನಿ ನಾವು ತಗೊಂಡಿದ್ದು ಅಂತ. ಲೈಕ್ ಇದು GRT ಹಾಲ್ ಆಗ್ಬಿಟ್ಟಿದೆ. GRT ಹಾಲ್ ಆಗಿದೆ. ಅಂಡ್ ನಾನು ಅಲ್ಲಿ ರಶ್ ಇತ್ತು, ಮತ್ತೆ ಟೈಮ್ ಕೂಡ ಅದೊಂದು ರೀಸನ್. ನಾವು ಆಲ್ಮೋಸ್ಟ್ ಒಂದು 2 hours ಏನೋ ಸ್ಪೆಂಡ್ ಮಾಡಿದೀವಿ GRTಲಿ. ಫಸ್ಟ್ ನಾವೆಲ್ಲ ಕಡೆ ತಿರ್ಕೊಂಡು ಫಸ್ಟ್ ಜಾಯಲ್ ಹೌಸ್ಗೆ ಹೋಗಿ ಮಲ್ಬಾರ್ಗೆ ಹೋಗಿ ದೆನ್ GRTಗೆ ಬಂದಿದ್ದು. ಫೈನಲಿ GRT ಸಿಕ್ಕಿದ್ದು ನಮಗೆ. ಅಂಡ್
ನನಗೆ ಇನ್ನೊಂದು ಶಾಕಿಂಗ್ ಏನು ಅಂದರೆ, ನಾನು ಫಸ್ಟ್ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ. ನಾವು ಲಾಸ್ಟಲ್ಲಿ ಇದು ತಗೊಂಡಿದ್ದು ಬೆಳ್ಳಿದು. ಲಾಸ್ಟಲ್ಲಿ ಇದೊಂದು ಚಿಕ್ಕದು ನಮ್ಮನೆಗೆ ಅಂತ ನಾನು ತಗೊಂಡಿರೋದು. ಇದಕ್ಕೆ ನಾನು ಅರೌಂಡ್ 5,300 ಸಮಥಿಂಗ್ ಏನೋ ಚಾರ್ಜಸ್ ಆಯ್ತು ಇದಕ್ಕೆ. ಏನಂದ್ರೆ ನೆನಪಿದೆಯಾ ನಿಖಿತ, ಅನುಷಾ ಮದುವೆ ಟೈಮ್, ಆಲ್ಮೋಸ್ಟ್ ಅವಳ ಮದುವೆ ಆಗಿದ್ದು ಮೇ 3rd 4th ಹಂಗೆ. ಅವಳ ಮದುವೆ ಟೈಮಲ್ಲೇ ನಾನು ದೀಪ ಇದೇ ಥರದ್ದು ಕಾಮಾಕ್ಷಿ ದೀಪ ಅವಳಿಗೆ ಗಿಫ್ಟಿಂಗ್ ಪರ್ಪಸ್ಗೆ ಅಂತ ತಗೊಂಡಿದ್ದೆ. ಇದಕ್ಕಿಂತ ಜಾಸ್ತಿ, ಇದಕ್ಕಿಂತ ಒಂಚೂರು ದೊಡ್ಡದು ಇತ್ತು, ಇದಕ್ಕಿಂತ ಒಂದು ಸ್ವಲ್ಪ ಅಗ್ಲನೂ ಇತ್ತು, ಲೈಕ್ ದೊಡ್ಡ ಸೈಜ್, ಬಿಗರ್ ಸೈಜಲ್ಲಿತ್ತು. ಅದನ್ನ ಆಲ್ಮೋಸ್ಟ್ ಅವಾಗ ನಾನು ಎಷ್ಟು 7,000 to 8,000 ಏನೋ ಪೇ ಮಾಡಿದ್ದೆ. ನಂಗೆ ಇವಾಗ ಅದೇ ಅನ್ನಿಸ್ತಿದೆ, ಲೈಕ್ ಎಷ್ಟು ಗ್ರಾಮ್ಸ್ ಅವಳದಿದ್ದು 23 ಗ್ರಾಮ್ಸ್. ಆಕ್ಚುಲಿ ನಾನು ಅವಾಗ ಪೇ ಮಾಡಿದ್ದು ಅವಾಗಿನ ಪ್ರೈಸಿಗೆ. ಇವಾಗ ಎಷ್ಟು ಪುಟಾಣಿ ಸಿಕ್ಕಿದೆ, ಒಂದು 5,000 ಸಮಥಿಂಗ್ ಚಿಲ್ಲರೆಗೆ ಎಷ್ಟು ಪುಟಾಣಿ ಸಿಕ್ಕಿದೆ ಅಂತ ನನಗೆ ಎಷ್ಟು ಆಶ್ಚರ್ಯ ಆಗ್ತಿದೆ ಗೊತ್ತಾ. ಆಕ್ಚುಲಿ ನನಗೆ ನನ್ನ ಮದುವೆ ಟೈಮಲ್ಲಿ ರಾಣಿ ಅಕ್ಕ ಕೊಟ್ಟಿದ್ರು. ಅದು ನಾನು ನಮ್ಮನೆಗೆ ಅಂತ ತಗೋಣ ಅಂತ ಅನ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮಮ್ಮ ಯೂಸ್ ಮಾಡೋ ಥರ ಬಂದ್ಬಿಡ್ತದು. ಸೊ ನಾನು ನಮ್ಮನೆಗೆ ಒಂದಿರ್ಲಿ ಅಂತ ಇವಾಗ ಹೆಂಗಿದ್ರು ಆಷಾಢ ನಾಳೆ ಮುಗಿತಿದೆ ಅಲ್ವಾ, ನಾಳೆ ಪಿಟ್ಟಿ ಪೂಜೆ ಮಾಡೋಣ ಅಂತ ತಗೊಂಡೆ. ನೆಕ್ಸ್ಟ್ ನಮ್ ನಿಕ್ಕಿ ಆಕ್ಚುಲಿ ಇದನ್ನ ಹೋಗ್ತಿಲ್ಲ, ಹಿಂಗೆ ಪಾಪ್ ಮಾಡಿರ್ತೀನಿ. ಇವರೆಲ್ಲ ತಗೊಂಡ್ರಲ್ಲ ಅಂತ ನಾನು ಇಯರಿಂಗ್ಸ್ ತಗೊಂಡೆ, ನನಗೆ ಅಂತ ಇಯರಿಂಗ್ಸ್ ತಗೊಂಡೆ. ಇದೊಂದು ಅರೌಂಡ್ 2.5 ಸಮಥಿಂಗ್ ಏನೋ ಇದೆ, 2ರಿಂದ. ಚೆನ್ನಾಗಿಲ್ಲ ಅಂತ ನಿಖಿತಾ ಹೇಳ್ತಿದ್ದಾಳೆ, ಬಟ್ ನನ್ಗೆ ಸಿಂಪಲ್ ಆಗಿ ಚೆನ್ನಾಗಿದೆ ಅನ್ನಿಸ್ತು. ಸೊ ಅದಕ್ಕೆ ತಗೊಂಡೆ. ಫ್ಲವರ್ಸ್ದು ಏನಾದರೂ ಒಂದು ಒಕೇಶನ್ಗೆ, ಲೈಕ್ ಏನಾದರೂ ಒಂದು ಸಿಂಪಲ್ ಕುರ್ತಾಸ್ಗೆಲ್ಲ ಯೂಸ್ ಆಗುತ್ತೆ ಅಂದ್ಬಿಟ್ಟು ತಗೊಂಡ್ವಿ. ನೆಕ್ಸ್ಟ್ ನಮ್ ನಿಖಿತಾದು, ಇದು ಆಕ್ಚುಲಿ ಅವಳ ಬರ್ಡೇಗೆ ಅಂತ ತಗೊಂಡಿದ್ದು. ನಾನು ಹೇಳಿದ್ದು ಆಫ್ ಪ್ರೈಸ್. ಇನ್ ಮಿಕ್ಕಿದ್ದು ಅವಳೇ ಹಾಕೊಂಡಿರೋದು ಪಾಪ. 100% ಇಲ್ಲ ನಾನು ಅದಕ್ಕೆ ಯಾಕೆ ಸುಳ್ಳೇಬೇಕು, ಇದನ್ನ ಅವಳೇ ತಗೊಂಡಿದ್ದು. ಇದು 10 ಗ್ರಾಮ್ಸ್ ಇದೆ. ಆಕ್ಚುಲಿ ಅವಳು ಬ್ರೇಸ್ಲೆಟ್ ನೋಡ್ತೀನಿ ಅಂದ್ರು. ಸೊ ಇದು ಬ್ಯಾಂಗಲ್ ತರ ತಗೊಂಡಿರೋದು. ಇದು ಈ ಡಿಸೈನ್ ಆಕ್ಚುಲಿ ಅವಳು ಒಪ್ಪಿರ್ಲಿಲ್ಲ, ನಾನೇ ಫೋರ್ಸ್ ಮಾಡಿ ಒಪ್ಸಿದ್ದು, ಬಿಕಾಸ್ ನನಗೂ ಯೂಸ್ ಆಗುತ್ತಲ್ಲ ಅಂದ್ಬಿಟ್ಟು. ಇದು ಸ್ಕ್ರೂ ಏನೋ ಕೊಟ್ಟಿದ್ದಾರೆ, ಚೂರು ಗಟ್ಟಿನೂ ಇರುತ್ತೆ ಅಂದ್ಬಿಟ್ಟು ಇದನ್ನ ನಾನು ಸೆಲೆಕ್ಟ್ ಮಾಡಿದ್ದು ಅವಳಿಗಿನ. ಇದೊಂದು ಅವಳಿಗೆ, ಓಲೆ ನನಗೆ, ಇದು ಅವಳಿಗೆ. ಅಂಡ್ ಫೈನಲಿ ನಾವು ತಗೊಳಕ್ ಹೋಗಿದ್ದು ನಮ್ಮ ಅಮ್ಮಗೆ ಆಕ್ಚುಲಿ ನಾವು ತಗೊಳಕ್ ಹೋಗಿದ್ದು. ಅಲ್ಲಿ ಲಾಸ್ಟಿಗೆ ನಾವೆಲ್ಲ ಪರ್ಚೇಸ್ ಮಾಡೋ ತರ ಆಗೋಯ್ತು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಎಲ್ರಿಗೂ ಗೊತ್ತಿರುತ್ತೆ ಸ್ವಲ್ಪ ನಮ್ಮಮ್ಮ ಏಜ್ ಅಂತವ್ರಿಗೆ, ಅವರೆಲ್ಲ ಸೇಮ್ ಇನ್ನು ಇದೇ ಪ್ಯಾಟರ್ನ್ ಇಷ್ಟಪಡ್ತಾರೆ. ಇನ್ನೇನು ಅವ್ರು ಇಷ್ಟ ಆಗಿದ್ದೆ ತಗೊಬೇಕಲ್ವಾ ಅಂದ್ಬಿಟ್ಟು ಲಾಸ್ಟಿಗೆ ನಾವು ಇದೊಂದು ತಗೊಂಡಿದ್ದು. ಇದು 22.7 or 8 ಏನೋ ಸಮಥಿಂಗ್ ಇದೆ. ಇದು ಅವ್ರು ತುಂಬಾ ಇಷ್ಟಪಟ್ಟು ಅಂತಾನೆ ತಗೊಂಡಿರೋದು. ಏನಕ್ಕೆ ಅವ್ರಿಗೆ ನಿರಾಸೆ ಮಾಡೋದು ಅಂದ್ಬಿಟ್ಟು ಇದನ್ನ ತಗೊಂಡ್ವಿ. ಇದು ಆಕ್ಚುಲಿ ನಮ್ಮ ಅಮ್ಮಂದು ಒಂದು ಪಿಕಾಕ್ ಡಿಸೈನ್ದು ಇಯರಿಂಗ್ ಇದೆ, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಇದನ್ನ ತಗೊಂಡಿರೋದು. ಸೊ ಇದು ಇಷ್ಟು GRTಲಿ ಇವತ್ತಿನ ಪರ್ಚೇಸ್ ಆಗಿರೋದು. ಆಕ್ಚುಲಿ ಕ್ವೈಟ್ ನಮಗೆ GRTದು ಓಕೆ ಅನ್ನಿಸ್ತು ಆ್ಯಂಡ್ ನಮ್ಗೆ ಇಷ್ಟನೂ ಆಯಿತು ಕೂಡ. ಒಂದಕ್ಕಿಂತ ಒಂದು ಡಿಸೈನ್ಸ್ ಅಲ್ಲಿ ಆಗಿರ್ಬೋದು, ಅವ್ರು ನಮ್ಗೆ ಸರ್ವಿಸ್ ಮಾಡಿರೋದ್ರಲ್ಲಾಗಿರ್ಬೋದು ತುಂಬ ಇಷ್ಟ ಆಯಿತು. ಆಬ್ವಿಯಸ್ಲಿ ನಾವು ಇವಾಗಿನ ಗೋಲ್ಡ್ ಪ್ರೈಸಿಗೆಲ್ಲ ನಾವು ನೋಡ್ತೀವಿ ಅಂದ್ರೆ, ನಾನಾಗ್ಲಿ ನಿಖಿತಾ ಆಗ್ಲಿ, ನಮ್ದು ಪ್ಯಾಟ್ರನ್ನೇ ಬೇರೆ ಇರುತ್ತೆ. ಬಟ್ ನಮ್ಮಮ್ಮ ಅವ್ರದ್ದು ಹೆಂಗೆ ಅಂದ್ರೆ, ಇದು ಕೆಳಗಡೆ ಇದೆಯಲ್ಲ ಗ್ರೀನ್ ವಿತ್ ಪಿಂಕ್, ಅದೇ ಕಲರ್ ಅದೇ ತರ. ಈವನ್ ಇಯರಿಂಗ್ ಕೂಡ ಅದನ್ನೇ ನೋಡಕ್ ಹೋದ್ರು, ನಾವು ಬೇಡ ಅಂದ್ಬಿಟ್ಟು ಸುಮ್ಮನಾದ್ವಿ, ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂತ. ಇಷ್ಟು ಇವತ್ತಿನ ಪ್ರೈಸ್ ಆಗಿದೆ. ಆಕ್ಚುಲಿ ನಮ್ಗೆ ಇವತ್ತು ಬೇಜಾರಾಗ್ತಿದೆ. ಏನಕ್ಕೆ ಅಂದ್ರೆ ನಿನ್ನೆಗಿನ ಇವತ್ತು ಪ್ರೈಸ್ ಒಂದ್ ಸ್ವಲ್ಪ ಕ್ವೈಟ್ ಜಾಸ್ತಿ ಆಗಿದೆ. ಅರೌಂಡ್ ಎಷ್ಟು 13,700 ಏನೋ ಇದೆ ಅಲ್ವಾ ಇವತ್ತು. ನೆನೆ ಎಷ್ಟಿದ್ದು 13,300 ಅಷ್ಟು ಜಾಸ್ತಿ ಆಗಿದೆ. ನಂಗೆ ಇವಾಗ ಅನ್ನಿಸ್ತಿದೆ ನೆನೆ ತಗೊಂಬೋದಾಗಿತ್ತಲ್ಲ, ನಮ್ಗೆ ಎಷ್ಟೋ ಡಿಫ್ರೆನ್ಸ್ ಆಗಿತ್ತಲ್ವಾ ಅಂತ. ಇಟ್ಸ್ ಓಕೆ, ಏನು ಮಾಡೋದಕ್ಕಾಗಲ್ಲ. ಇವತ್ತಿಗಿಷ್ಟು. ಸೊ ಊಟ ಮಾಡಕ್ ಹೋಗೋಣ, ನಾಳೆ ಸಿಗ್ತೀನಿ. ಅಂಡ್ ಸ್ಟೇ ಟ್ಯೂನ್ಡ್, ಟೇಕ್ ಕೇರ್, ಬಾಯ್ ಬಾಯ್.
ಡೇ ಮಾಡ್ತಿರೋ ವಿಡಿಯೋ. ಎಸ್, ಪೂಜೆ ಎಲ್ಲ ಮುಗ್ದಿದೆ. ಪೂಜೆ ಎಲ್ಲ ತುಂಬ ಚೆನ್ನಾಗಾಗಿದೆ. ವೆಯ್ಟ್ ತೋರಿಸ್ತೀನಿ. ಲುಕ್, ಪೂಜೆ ಎಷ್ಟು ಚೆನ್ನಾಗಾಗಿದೆ. ನಾನು ರ್ಯಾಂಡಮಾಗಿ ಹಂಗೆ ರಂಗೋಲಿ ಬಿಟ್ಟಿರೋದು. ಹೇಗಿದ್ರು ಸಿಂಪಲ್ಲಾಗಿ ಬಿಟ್ಟಿದ್ದೀನಿ. ಇದು ನಮ್ಮಮ್ಮ ಮೊಸಪ್ಪಿಗೆ ರೆಡಿ ಮಾಡೋದಕ್ಕೆ ಫುಲ್ಲು ಸೊಪ್ಪು ಬಿಟ್ಟು ಸಿಗ್ತಿದ್ದಾರೆ. ಮೊಸಪ್ಪಿಗೆ ರೆಡಿ ಮಾಡಬೇಕು, ಅಡುಗೆ ಮಾಡಬೇಕು. ಆ್ಯಂಡ್ ಪೂಜೆ ಈ ರೀತಿಯಾಗಿದೆ ಇವತ್ತಿನ ದಿನ. ಎಸ್, ಇಷ್ಟು. ಸೊ ಕಾಫಿ ಇಟ್ಬಿಟ್ಟು ಮೊಸಪ್ಪಿಗೆ ರೆಡಿ ಮಾಡ್ಕೊಬೇಕು. ಸೊ ಸಂಜೆ ಟೈಮ್ ಅಲ್ವಾ, ನಮ್ಮಮ್ಮ ಕಾಫಿ ಊರಲ್ಲಿ ಕುಡ್ದು ಅಭ್ಯಾಸ ಅಲ್ವಾ, ಸೊ ಕಾಫಿ ಕೇಳ್ತಿದ್ದಾರೆ. ಆ್ಯಂಡ್ ಇನ್ನೊಂದು ಏನಂದರೆ, ನಮ್ಮ ಒಂದು ಮನೆಯಲ್ಲಿ ನಮ್ಮ ಒಂದು ಪುಟ್ಟ ಗೌರಿ ಬೆಕ್ಕು ಮರಿ ಹಾಕಿದೆ. ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ. ಇದು ತೋರಿಸ್ತೀನಿ. ತೋರಿಸ್ಬೋದಾ ಏನೋ ಗೊತ್ತಿಲ್ಲ. ವೇಟ್, ಬಟ್ ನೋ ದೃಷ್ಟಿ ಗಾಯ್ಸ್. ಅಮ್ಮು, ವೇಟ್, ನನ್ನ ಅಮ್ಮು ಮರಿ. ಓ ಚಿನ್ನಮ್ಮ ಗೈಸ್, ಅಲ್ಲಿದೆ ನೋಡಿ ಮರಿ, ನಮ್ಮ ಅಮ್ಮು ಮರಿ. ತೋರಿಸ್ಬೋದೋ ಏನೋ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಇವಾಗ ಕಾಫಿ ಮನೇಲಿ ಎಷ್ಟು ಹೊಗೆ ತುಂಬಿಕೊಂಡಿದೆ, ಮೀನು ಇದು ಸಾಂಬಾರಾಣಿ ಹೊಗೆ ಎಷ್ಟು ತುಂಬಿಕೊಂಡಿದೆ ಅಂದರೆ ಫುಲ್ಲು ಒಳಗಡೆ ಹೊರಗಡೆ ಎಲ್ಲ ಫುಲ್ಲು ತುಂಬಿಕೊಂಡಿದೆ. ನಮ್ಮಮ್ಮ ಅಂತೂ ನನ್ನನ್ನು ಬೈತವ್ರು, ಏನು ಹಾಕಿ ಮಾಡ್ಕೊಳ್ಳೋ ಫುಲ್ಲು ಹೊಗೆ ತುಂಬಿಸಿಕೊಳ್ಳೆ ಅಂತ ಧೂಪ ಹಾಕಿರೋದಕ್ಕೂ. ಇವಾಗ ಸಾಂಬಾರು ಆಗಿದೆ. ಏನದು ಏನಂತಮ್ಮ ಇದು ಮರ್ತೆ ಹೋಯ್ತು. ಹಾಂ, ಮೊಸಪ್ಪು ಸಾರು ನಾನೇ ಮಾಡಿರೋದು. ನಾನೇ ಮರ್ತೆ ಹೋಗ್ಬಿಟ್ಟೆ ಏನು ಅಂತ. ಆ್ಯಂಡ್ ಇನ್ನೊಂದು ಏನಂದರೆ, ಕಡೆ ಎಲ್ಲ ಹೆಂಗೆ ಅಂದರೆ ನಮ್ಮಮ್ಮ ಅವರು ರುಬ್ಬೋದಿಲ್ಲ, ಏನೂ ಇಲ್ಲ, ಮಸಿಯೋದು ಇಲ್ಲ. ಸೊಪ್ಪು ಜೊತೆಗೆ ಆಲೂಗಡ್ಡೆ, ಆಮೇಲೆ ಇನ್ನೇನಮ್ಮ ಆಲೂಗಡ್ಡೆ ಒಂದೇನಾ? ಹಾಂ, ಹಂಗಲ್ಲ ಕಣಮ್ಮ, ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಮಾಡ್ತೀರಲ್ಲ, ಸೊಪ್ಪು ಹಾಕ್ಬಿಟ್ಟು ಮಾಡ್ತೀರಾ. ನಮ್ಮಮ್ಮ ಒಂದು ಕಲಿಸಿ, ಅದಕ್ಕೂ ಮೊಸಪ್ಪು ಅಂತಾರೆ, ಇದಕ್ಕೂ ಮೊಸಪ್ಪು ಅಂತಾರೆ. ಏನು ಗೊತ್ತಾ, ಸೊಪ್ಪು ಮತ್ತು ಅದಕ್ಕೊಂಚೂರು ಏನದು ಆಲೂಗಡ್ಡೆ ಎಲ್ಲ ಹಾಕ್ಬಿಟ್ಟು ಅದು ಹಂಗೆ ಸೊಪ್ಪೆಲ್ಲ ಸಿಗೋ ಥರನೇ ಮಾಡ್ತಾರೆ ಸಾಂಬಾರನ್ನ. ಬಟ್ ನಂಗೆ ಅದು ಊರ ಕಡೆ ಓಕೆ ತಿನ್ಬೋದು. ಬಟ್ ನಂಗೆ ಈ ಥರ ಮಸ್ತ್ ಮಾಡೋದೇ ನಂಗೆ ಇಷ್ಟ. ಮಸ್ತ್ ಬಿಟ್ಟು ಇಲ್ಲಾಂದ್ರೆ ರುಬ್ಬಿಟ್ಟು ಮಾಡೋದೇ ನಂಗೆ ಇಷ್ಟ. ಸೊ ನನ್ನ ಮೇಲೆ ನಾನು ಮೊಸಪ್ಪು ಮಾಡಿದೆ. ನಮ್ಮಮ್ಮಂಗೆ ನಾನು ಮಾಡೋಕ್ಕೆ ಬಿಡಲಿಲ್ಲ. ಆ್ಯಂಡ್ ಎಸ್, ಇವತ್ತಿಗೆ ಎಲ್ಲ ಮುಗೀತು. ಎಸ್ ಗಾಯ್ಸ್, ಆ್ಯಕ್ಚುಲಿ ಅಲ್ಲಿ ಚಿಂಟು ಏನೋ ಯಾರ ಹತ್ರನೋ ಮಾತಾಡ್ತಿದ್ರು, ಅವ್ರಿಗೆ ಡಿಸ್ಟರ್ಬ್ ಆಗ್ತಿದೆ. ನನಗೂ ಹಂಗೆ ವಿಡಿಯೋಗೆ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಬಂದೆ. ಮೊಸಪ್ಪಾಗಿದೆ, ಇವಾಗ ಅನ್ನ ಆಗಿದೆ, ಮುದ್ದೆ ಮಾಡ್ಕೊತಿದ್ದಾರೆ ನಮ್ಮಮ್ಮನೇ. ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡು ಇದ್ದೀನಿ. ಆ್ಯಂಡ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಇಷ್ಟ ಆಗಿದೆ. ಸೊ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಟಿಲ್ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗುವ. ಟೇಕ್ ಕೇರ್, ಬಾಯ್.